ನಾನು BJP ಮತ್ತು JDS ಅವ್ರು ಕೇಳ್ತೀನಿ, ಸಂಸತ್ತಲ್ಲಿ ಲೋಕಸಭೆಯಲ್ಲಿ ಯಾವಾಗ ಸಂಸತ್ತಲ್ಲಿ ಅಧಿವೇಶನ ನಡೆದ್ರು ಮೋದಿ ಅವರು ವಿದೇಶ ಪ್ರವಾಸ ಹೊರಟೋಗ್ಬಿಡ್ತಾರೆ. ಬಹುಶಃ ನಿಮಗೂ ಗೊತ್ತಿದೆ ಇದು. ಈ ಬಾರಿ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾರಂತ ಗೊತ್ತಿದ್ಕೊಂಡೆ ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡಿಕೊಂಡು ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು BJP ಅವರು ತಪ್ಪಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಪಕ್ಷ ಇಲ್ಲೂ ವಿಧಾನಸಭಾ ಕಲಾಪಗಳಲ್ಲಿ ಮಾನ್ಯ ಸಿದ್ದರಾಮಣ್ಣ ಅವರನ್ನು ಬರಲ್ಲ ಅಂತ ಹೇಳೋದು, ನೀವು ಹೇಳ್ದಾಗೆ ಅವ್ರಿಗೆ ಆದಂಥ ಮುಖ್ಯಮಂತ್ರಿಗೆ ಅವ್ರಿಗೆ ಆದಂಥ ಜವಾಬ್ದಾರಿಗಳಿರುತ್ತೆ, ಕೆಲವು ಕೆಲಸಗಳಿರುತ್ತೆ. ಹಾಗೆ ಮೋದಿ ಅವರನ್ನು ನಾನು ವಹಿಸ್ಕೊಂಡು ಮಾತಾಡ್ತಿಲ್ಲ ಆದಿನಾರಾಯಣ ಅವರೇ, ನಾನು ಮೋದಿ ಅವ್ರನ್ನೂ ವಹಿಸ್ಕೊಳ್ತಿಲ್ಲ. ಇಲ್ಲಿ ನಾನು ಆಗಲೇ ಹೇಳಿದೆ, ದೇಶ ಅಂತ ಬಂದಾಗ ನಾನು ಎಲ್ಲ ಪಕ್ಷ ಬಿಟ್ಟು ನಿಲ್ತೀನಿ. ಹಾಗೆ ಮೋದಿ ಅವರು ಕೆಲವು ಏನು ಪ್ರವಾಸಗಳಿಗೆ ಹೋಗಿದ್ದಾರೆ ಅದನ್ನು ನಾವೂ ತಿಳ್ಕೊಂಡಾಗ, ಕೆಲವು ಅಧ್ಯಯನಗಳನ್ನ ವೆಬ್ಸೈಟ್ ನೋಡಿದಾಗ ಗೊತ್ತಾಗುತ್ತೆ ಕೆಲವು ರಾಷ್ಟ್ರಗಳಿಂದ ನಮ್ಮ ರಾಷ್ಟ್ರಕ್ಕೆ ಏನು ಉಪಯೋಗಗಳಾಗ್ತಿದೆ, ಏನು ಸಂಪನ್ಮೂಲಗಳು, ಹೇಗೆ ಒಂದು ಡೆವಲಪ್ಮೆಂಟ್ಗಳು ನಡೀತಿದೆ ಅನ್ನೋದು ಗೊತ್ತಾಗುತ್ತೆ. ಒಂದು ಮೇಡಮ್ ಇಲ್ಲಿ ಹಾಜರಿ ಇರಬೇಕು, ಹಾಜರಿ ಇದ್ದಾಗ ಅದೇ ಈಗ ಕಳೆದ ಇದ್ರಲ್ಲೇ ನಾನು ಹೇಳ್ತೀನಿ ಕರ್ತವ್ಯ. ರಾಹುಲ್ ಗಾಂಧಿ ಅವರಿಗೆ ಸ್ಟಾರ್ಟ್ ಅಪ್ ಅನ್ನೋದು ಅವ್ರ ಕನಸಿನ ಕೂಸು. ಅದ್ರ ಬಗ್ಗೆ ವಿಷಯ ಮಾತಾಡೋದ್ ಬಿಟ್ಟು ಅವ್ರು ಮುಖ್ಯವಾಗಿ ಚೀನಾದ ವಿಷಯ ಎತ್ಕೊಂಡು ಯಾಕೆ ಮಾತಾಡಬಾರ್ದು? ಅಲ್ಲ, ಮುಖ್ಯ ಅವ್ರು ಯಾಕೆ ಅಂದ್ರೆ ಇನ್ನೊಂದು ಹೇಳ್ತೀನಿ, ಚೀನಾ ವಿಚಾರ ಯಾಕೆ ಮಾತಾಡಬಾರ್ದು ಅನ್ನೋದಕ್ಕೆ ತಮ್ಮ ಹತ್ರ ಅಲ್ಲ, ನೀವು ಇದಕ್ಕೆ ಇನ್ನೊಂದು ವಿಚಾರ ಹೇಳ್ತೀನಿ, ಚೀನಾ ವಿಷಯ ಯಾಕೆ ಮಾತಾಡಬಾರ್ದು? ಅದು ಒಂದಿದೆ ಅಲ್ಲ ಮೇಡಮ್, ಇವ್ರು ಮುಖ್ಯವಾಗಿ ಜಲಾಂತ ಸಮಸ್ಯೆಗಳಲ್ಲಿ ಒಂದು ಸ್ಟಾರ್ಟ್ ಅಪ್. ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ, JDS ಕಾರ್ಯಕರ್ತ. ಮಾನ್ಯ ರಾಹುಲ್ ಗಾಂಧಿ ಅವರು ಬಜೆಟ್ ವಿಷಯದ ಕುರಿತು ಚರ್ಚೆ ಮಾಡಬೇಕಾಯ್ತು. ಬಟ್ ಅವರು ಸೇನಾ ಮುಖ್ಯಸ್ಥರ ಆತ್ಮಕಥನ ಏನು ಕ್ಯಾರವ್ಯಾನ್ ಮ್ಯಾಗಝೀನಲ್ಲಿ ಪ್ರಕಟ ಆಗಿತ್ತು ಅದನ್ನ ತಗೊಂಡು ಬಂದು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹೌದು. ಸೊ ಅದರಲ್ಲಿ ಇರೋದೇನು ಅಂತ ಅವರು ಹೊರಗಡೆ ಬಂದು ಹೇಳಿದ್ದೇನು ಅಂದರೆ, ಸೊ ಯಾವುದು ಸೂಕ್ತ ಅಂತ ಅನಿಸುತ್ತೋ ಆ ಕ್ರಮನ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ತಪ್ಪು ನಮಗೆ ಕಾಣಿಸ್ತಿಲ್ಲ, ನರೇಂದ್ರ ಮೋದಿ ಅವರು ಹೇಳಿರೋದು. ಸೊ ಒಂದು ವೇಳೆ ರಾಹುಲ್ ಅವರೇ ಪ್ರಧಾನಿ ಆಗಿದ್ರೆ ಸೊ ಯಾವ ನಿರ್ಧಾರ ಅವ್ರು ಹೇಳ್ತಿದ್ರು? ಅವ್ರೇನಾದ್ರು ಈ ಟ್ಯಾಂಕರ್ನ ಈ ಕಡೆ ನಿಲ್ಸಪ್ಪ ಅಥವಾ ನೀವು ಸೈನಿಕರು ಆ ಕಡೆಯಿಂದ ಹೋಗಿ ಆ ಥರ ಹೇಳಲಿಕ್ಕೆ ಆಗಲ್ಲ ಅಲ್ವಾ? ಸೊ ಸೇನಾ ಮುಖ್ಯಸ್ಥರು ಅವರು ಪರಿಣಿತರು. ಕರೆಕ್ಟ್. ನರೇಂದ್ರ ಮೋದಿ ಅವರೇನು ಅಷ್ಟು ಪರಿಣಿತ ಇರಕ್ಕೆ ಸಾಧ್ಯ ಇಲ್ಲ. ನಿಮಗೆ ಏನು ತೋಚುತ್ತೋ ಅದನ್ನು ಮಾಡಿ ಅಂತೇಳಿ ಆ ಬುಕ್ಕಲ್ಲಿ ಬರೆದಿದ್ದಾರೆ ಅನ್ನೋದು ಒಂದು ವಾದ. ಒಂದು ಇವರು ನಮ್ಮ ಚರಣ್ ಅವರು ಈಸ್ ಕಾಂಟ್ರಡಿಕ್ಟಿಂಗ್ ಫಾರ್ ಇಸ್ ಓನ್ ಸ್ಟೇಟ್ಮೆಂಟ್. ಒಂದು ಬುಕ್ ರಿಲೀಸ್ ಆಗಿಲ್ಲ ಅಂತಾರೆ, ಇನ್ನೊಂದು ಕಡೆಗೆ ಹೇಳ್ತಾರೆ ಅದಷ್ಟೇ ಬರ್ದಿರೋದು. ಸರ್ ಒಂದು ನಿಮಿಷ ಪ್ಲೀಸ್ ಸರ್ ದಯವಿಟ್ಟು ನೀವು ನಾನು ಮಾತಾಡಿಲ್ಲ ಸರ್. ಆಯ್ತು ಸರ್, ನಾನೇ ಹೇಳಿದ್ದೀನಿ ತಪ್ಪ. ಕೇಳಿ ಇನ್ನೊಂದು ನೆಕ್ಸ್ಟ್ ಏನು, ಈ ಬುಕ್ ಒಳಗಡೆ ಆ ಥರದ್ದೊಂದು ಪ್ರಸ್ತಾವನೆ ಮಾಡಿದರೆ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಓಪನ್ ಆಗಿ ಚರ್ಚೆ ಮಾಡ್ಬೋದು. ಈಗ ಹೆಂಗೆ ನನ್ನ ಸ್ನೇಹಿತರು JDS ಮಿತ್ರರು ಹೇಳಿದ್ರಲ್ಲ, ನಿಮಗೇನು ತಿಳಿದಿತ್ತಪ್ಪ ಅದನ್ನು ಮಾಡಿ ಅಂತ ಹೇಳಿದ್ರು ಅಂತಂದ್ರೆ ಅದನ್ನು ಹೇಳಿದ್ದೀನಪ್ಪ ನಾನು ಅಂತ ಹೇಳ್ಬೇಕಲ್ಲ. ಅದನ್ನು ಹೇಳೋದಕ್ಕೆ ಓಂ ಪ್ರಕಾಶ್ ಬಿರ್ಲಾ ಅವರು ಮಹಿಳೆಯರಿಂದ ಹಲ್ಲೆ ಆಗುತ್ತೆ, ನೀವು ಬರಬೇಡಿ, ನೀವು ಸಂಸತ್ ನಡೆಸಬೇಡಿ. ಸರ್ ವೆರಿ ಸಿಂಪಲ್, ಮೇಡಮ್ ಅವ್ರು ಕೇಳ್ತಾ ಇದ್ರು ಏನಂತ, ಯಾಕೆ ಸ್ಟಾರ್ಟಪ್ ಬಗ್ಗೆ ಮಾತಾಡಲಿಲ್ಲ, ಯಾಕೆ ಇದ್ರ ಬಗ್ಗೆ ಮಾತಾಡಿದ್ರು? ಅವತ್ತಿದ್ದು ಬಜೆಟ್ ಮೇಲಿರುವಂಥ ಭಾಷಣದ ವಿಚಾರವನ್ನು ಕುಳಿತುಕೊಂಡು ತಾವು ಮಾತಾಡ್ರಿ ಅಂತ ಹೇಳಿ LOPಗೆ ಅವಕಾಶ ಕೊಟ್ಟರು. 12 ವರ್ಷಗಳಿಂದ ಆಡಳಿತ ಇವತ್ತು BJP ಸರ್ಕಾರ ಕೇಂದ್ರದ ಆಡಳಿತ ಮಾಡ್ತಾ ಇದೆ. 12 ವರ್ಷಗಳಿಂದ ಮೋದಿಯವರು ಭಾಷಣ ಮಾಡಿದಾಗ ಇಡೀ BJP ಸಂಸದರೆಲ್ಲ ಕುಡ್ತಾರೆ, ಟೇಬಲ್ ಮೇಲೆ ಕುಟ್ಟಿ ಮೋದಿ ಅಂತ ಘೋಷಣೆ ಮಾಡ್ತಾರೆ. ಅದೇ 12 ವರ್ಷಗಳಲ್ಲಿ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದಲ್ಲಿದ್ದಾಗ ಬೇರೆ ಸಂಸದರು ಪ್ರಶ್ನೆ ಮಾಡಿದಾಗ ಯಾವ ಉತ್ತರವನ್ನು ಮೋದಿಯವರು ಕೊಡಲಿಲ್ಲ. ಹೊರ ದೇಶಕ್ಕೆ ಹೋಗಿ ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಮಾನ ಹರಾಜಾಗ್ತಾರೆ. ಇಲ್ಲಿ ಬಡತನ ಇದೆ, ನಂತರ ಇಲ್ಲಿ ಜಾತಿ ವ್ಯವಸ್ಥೆ ಸರಿ ಇಲ್ಲ, ಮತ್ತೊಂದು ಜಾಸ್ತಿ ವ್ಯವಸ್ಥೆ ಸರಿ ಇಲ್ಲ, ಜಾತಿ ವ್ಯವಸ್ಥೆ ಸರಿ ಇಲ್ಲ. ಹೌದು, ಒಂದ್ ನಿಮಿಷ ಸರ್. ಉದಾಹರಣೆಗೆ ಬಾಂಗ್ಲಾದೇಶಿಯರ ಬಗ್ಗೆ ಒಂದು ಪ್ರಶ್ನೆಯನ್ನ ಎತ್ತಿದೆ. ದಟ್ ಈಸ್ ಅ ಸೀರಿಯಸ್ ಥ್ರೆಟ್. ನಾವು ಗ್ಯಾರಂಟಿ ನ್ಯೂಸ್ ಅವರು ನಿನ್ನೆ ಒಂದು ಸುದ್ದಿನ ಪ್ರಕಟ ಮಾಡಿದ್ವಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಾಂಗ್ಲಾದೇಶಿ ಪ್ರಜೆಗಳು ಬಂದು ಟ್ರೀಟ್ಮೆಂಟ್ ತಗೊಂಡು ಇನ್ನೇನು ಡಿಸ್ಚಾರ್ಜ್ ಆಗಬೇಕು ಅನ್ನುವಾಗ ವಿತ್ ಕೇಸ್ ಶೀಟ್ ಅಬ್ಸ್ಕಾಂಡ್ ಆಗ್ತಾ ಇದ್ದಾರೆ. ಸ್ಥಳೀಯ ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಹಲವಾರು ಕೇಸ್ಗಳು ದಾಖಲಾಗಿವೆ. ಅದನ್ನೇ ಜೆನ್ಯೂನ್ ಆಗಿ ಇನ್ವೆಸ್ಟಿಗೇಟ್ ಮಾಡಿದರೆ ಈ ಅಕ್ರಮ ಬಾಂಗ್ಲಾದೇಶಿಗರನ್ನು ಓಡಿಸಬೇಕು, ಅದು ಈ ರಾಜ್ಯದ ಇಶ್ಯೂ. ಬಟ್ ಬಾಂಗ್ಲಾದೇಶಿಯರು ತಮಿಳ್ನಾಡು ಬಾರ್ಡರಿಂದ ಕೇರಳ ಬಾರ್ಡರಿಂದ ಬರಕ್ಕೆ ಸಾಧ್ಯ ಇಲ್ವಲ್ಲ? ಬರಬೇಕಲ್ಲ. ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಕಾಯ್ತಾ ಇದ್ದಾರ ಗಡಿಗಳನ್ನ. ಒಂದ್ ನಿಮಿಷ ಚರಣ್, ಇಂಡಿಯನ್ ಆರ್ಮಿ ಕಾಯ್ತಾ ಇರೋದು. ಇಂಡಿಯನ್ ಆರ್ಮಿ ಕಣ್ಣು ತಪ್ಪಿಸಿ ಒಂದ್ ನಿಮಿಷ ಇಂಡಿಯನ್ ಆರ್ಮಿ ಕಣ್ಣು ತಪ್ಪಿಸಿ
ಬಾಂಗ್ಲಾದೇಶಿ ಪ್ರಜೆ ಬರ್ತಾನೆ ಅಂದ್ರೆ ನಾವು ಆರ್ಮಿನ ನಾವು ಅವಮಾನ ಮಾಡ್ದಂಗೆ ಅಲ್ವಾ ಅಲ್ವಾ ಅಲ್ವಾ? ಮಮತಾ ಬ್ಯಾನರ್ಜಿ ಕಿಂಡಿ ಕೊರ್ದ್ಬಿಟ್ಟು ಬನ್ನಿ ಅಂತ ಕರ್ಕೊಂಡ್ಬರಕ್ಕಾಗತ್ತಾ? ಇಲ್ಲಿ ಒಳ ಪ್ರವೇಶ ಆಗ್ತಾ ಇರೋದು ಬಾಂಗ್ಲಾದೇಶ. ಮೇಡಮ್, ನನ್ನ ಹೆಸರು ವೈಭವ್ ಅಂತ. ಇವತ್ತು ನಮ್ಮ ಸ್ನೇಹಿತರು ಹೇಳಿದ್ರು ರಾಹುಲ್ ಗಾಂಧಿನ ಪಪ್ಪು ಅಂತ ಪ್ರಾಜೆಕ್ಟ್ ಮಾಡಕ್ಕೆ 3,500 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅಂತ. ರಾಹುಲ್ ಗಾಂಧಿ ಒಂದು ಮಾತು ಹೇಳ್ತಾರೆ, ನಾನು ಒಂದು ಮಿಷಿನ್ ಕಂಡು ಹಿಡಿತೀನಿ. ಯಾವ ಥರ ಮಿಷಿನ್ ಕಂಡು ಹಿಡಿತೀನಿ ಅಂದರೆ, ಈ ಕಡೆಯಿಂದ ಆಲೂಗಡ್ಡೆ ಹಾಕಿದ್ರೆ ಈ ಕಡೆಯಿಂದ ಚಿನ್ನ ಬರುತ್ತೆ ಅಂತ ಮಾತು ಹೇಳಿದ್ರೆ, ವಿಡಿಯೋ ಇದೆ ಅಂತ ಮಾತು ಹೇಳಿದ್ರೆ ಪಪ್ಪು ಅಂತ ಇನ್ನೇನು ಹೇಳ್ತಾರೆ? ತೋರಿಸ್ತೀನಿ ವಿಡಿಯೋ. ನನ್ನ ಹೆಸರು ಗಿರಿವಾಸುಲು ನಾಯ್ಡು ಅಂತ. ನಮ್ಮ ಪ್ರಧಾನಿಯವರು ನಾರಿ ಎದುರಿ ಓಡಿ ಹೋದರ, ನಾರಿಗಳಿಗೆ ಎದುರಿ ಓಡಿ ಹೋದರ. ನನ್ನ ಮಂಜುಳಾ ಅಂತ ಹೇಳಿ. ಮೋದಿ ಸರ್ ಬಂದಿಲ್ಲ ಅಂತ ಹೇಳಿದ್ರಲ್ಲ ಮೇಡಮ್, ನಾವು ಇತ್ತೀಚೆಗೆ ಹೆಣ್ಮಕ್ಳು ಅಬಲೆರೆ ಎಲ್ಲ ಸಬಲೆರು ಅಂತ ತೋರಿಸ್ತಾ ಇದ್ದೀವಿ. ಈಗಲೇ ಈಗ 50% ನಮಗೆ GBL ಎಲ್ಲ ಕೊಡ್ತಾ ಇದ್ದಾರಲ್ಲ, ಇನ್ನು ನೆಕ್ಸ್ಟ್ ಫರ್ದರ್ ಫ್ಯೂಚರಲ್ಲಿ ಇವರೇ ಎಲ್ಲರೂ ಬಂದು ಇವರೇ ಎಲ್ಲಿ ಪ್ರಧಾನಮಂತ್ರಿ ಆಗ್ತಾರೋ ಅಂತ ಒಂದು ಮುಂದಾಲೋಚನೆ ಇಟ್ಟುಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಮಹಿಳೆಯರಿಗೆ ಕ್ಯಾಬಿನೆಟ್ ಅಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಕೊಟ್ಟು ಗೌರವಿಸಿರೋದು ಇದೇ ನರೇಂದ್ರ ಮೋದಿ ಅವ್ರಿಗೂ ರಾಹುಲ್ ಗಾಂಧಿ ಅವ್ರಿಗೂ ಕಂಪ್ಯಾರಿಸನೇ ಇಲ್ಲ ಅಂತ ಇಷ್ಟು ದಿನ ಎಲ್ಲ ಥರದ ವ್ಯಾಖ್ಯಾನಗಳು ಡಿಸ್ಕಷನ್ಸ್ಗಳು ನಡೆದಿದೆ. ಏಕೆ ಅಂತಂದರೆ ದೇರ್ ಇಸ್ ನೋ ಸ್ಟ್ರಾಂಗ್ ಅಪೋಸಿಷನ್ ಲೀಡರ್ ಅಂತ ನಾವು ಇಷ್ಟು ದಿನ ಮಾತಾಡ್ತಾ ಇದ್ವಿ. ಬಟ್ ಈಗ ಒಂದು ಸ್ವಲ್ಪ ಸಿನಾರಿಯೋ ಚೇಂಜ್ ಆಗಿದೆ. ರಾಹುಲ್ ಗಾಂಧಿ ಅವರ ಭಾಷಣಗಳು, ಅವರು ಎತ್ತುತ್ತಿರುವ ಪ್ರಶ್ನೆಗಳು, ಸಂಸತ್ನಲ್ಲಿ ಅವರ ವಾಗ್ಝರಿಯ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಆ ಕಾಂಟೆಕ್ಸ್ಟಲ್ಲಿ ಡಿಬೇಟ್ಸ್ ಮಾಡ್ತಾ ಇದ್ವಿ. ದಟ್ ಈಸ್ ದಿ ಚೇಂಜ್. ಇಷ್ಟು ದಿನ ಸರಿದೂಗುತ್ತಾ ಇರಲಿಲ್ಲ ಅನ್ನುವ ವ್ಯಕ್ತಿ ಇವತ್ತು ಅವರೆತ್ತಿರುವ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರ ಕೊಡಲಾಗದ ಪ್ರಧಾನಿಗಳು ಅನ್ನೋ ವಿಚಾರ ಡಿಸ್ಕಷನ್ಗೆ ಬಂದಿದೆ ಅಂದರೆ ರಾಹುಲ್ ಗಾಂಧಿ ಅವರ ಇಮೇಜ್ ಚೇಂಜ್ ಆಗಿದೆ ಅಂತನಾ? ಇಲ್ಲ ಮೇಡಮ್, ಬಟ್ ಇಮೇಜ್ ಅಂತೂ ಇದ್ದೇ ಇದೆ. ನಾನಂತೂ ಇವತ್ತು ಹೇಳ್ತೀನಿ, ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಹೇಳ್ತೀನಿ, ಈಸ್ ಅನ್ಡಿಸ್ಪ್ಯೂಟೆಡ್ಲಿ ಅವರ ಸ್ಟಾರ್ ಪ್ರಚಾರಕ, ನಮ್ಮ ಸ್ಟಾರ್ ಪ್ರಚಾರಕರವರು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಅನ್ಡಿಸ್ಪ್ಯೂಟೆಡ್ಲಿ. ಬಟ್ ಅವ್ರೇನು ಪ್ರಶ್ನೆ ತೆಗಿತಾ ಇದ್ದಾರೆ, ನನ್ನ ಬೇಜಾರಿಲ್ಲ, ಅವ್ರು ಗಟ್ಟಿ ಆಗ್ತಾ ಇದ್ದಾರೆ ಅಂತ ಬೇರೆ, ಅವ್ರು ಗಟ್ಟಿ ಆಗಬೇಕು, ಅದೇ ನನ್ನ ಆಶಯ ಕೂಡ. ಪ್ರಜಾಪ್ರಭುತ್ವದಲ್ಲಿ ಅವ್ರು ಎಷ್ಟು ಗಟ್ಟಿ ಆದರೆ ನಂಗೆ ಅಷ್ಟು ಒಳ್ಳೆಯದು. ನಿಜ, ನಾವು ಅಷ್ಟೊಂದು ಇನ್ನಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ನಾವು ಹುಷಾರಾಗಿ ಕೆಲಸ ಮಾಡಲಿಕ್ಕೂ ನಾವು ಸ್ವಲ್ಪ ಜಾಗೃತರಾಗಿರಬೇಕಾಗ್ತದೆ. ಆದರೆ ಎತ್ತುವಂಥ ಇನ್ಫಾರ್ಮೇಷನಲ್ಲಿ ಶುಡ್ ಗೆಟ್ ಸಮ್ ಅಥೆಂಟಿಕ್ ಇನ್ಫಾರ್ಮೇಷನ್ ತೊಗೊಂಬಂದು ಚರ್ಚೆ ಮಾಡಿದ್ರೆ ಒಳ್ಳೆಯದು, ಕಾನೂನುಬದ್ಧವಾಗಿ, ಸಂವಿಧಾನಾತ್ಮಕವಾಗಿ. ಆ ಒಂದು ಹತ್ತಿರ ಆಗುವಂತಹ ಇಶ್ಯೂಗಳು